ಬಿಜೆಪಿ ಅಧ್ಯಕ್ಷರು ಎಲ್ಲಿ ಕರೆದ್ರೂ ನಾವೆಲ್ಲ ಬರ್ತೀವಿ. ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ತೀರ್ಮಾನಕ್ಕೆ ಬದ್ಧರಾಗಿದ್ದೀವಿ. ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಅಪಾರ ನಂಬಿಕೆ ಇದೆ. ಅಡ್ಡ ಮತದಾನ ಆಗಿರೋದು ನೋವು ತಂದಿದೆ. ಯಾವ ರೀತಿ ಪ್ರಮಾಣಕ್ಕೆ ಸೂಚಿಸ್ತಾರೋ ಹಾಗೆ ಮಾಡ್ತೀವಿ ಅಂತ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಖಂಡಿತನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸಮಂಜಸವಾಗಿದೆ. ಇವತ್ತು ಈ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಅಂತಕ್ಕಂಥದ್ದು ಎಲ್ಲ ಜಾಹೀರಾಗಿರ್ತಕ್ಕಂಥದ್ದು. ಖಂಡಿತನೂ ಕೂಡ ಅವ್ರು ಎಲ್ಲಿ ಕರೆದ್ರು ಕೂಡ ನಾವೆಲ್ಲ ಬರ್ತೀವಿ. ಅವ್ರ ತಗೊಂಡಂಥ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಇವತ್ತು ಒಂದು ಭಾರತ ದೇಶ ಪ್ರಪಂಚದಲ್ಲೇ ಅತಿ ದೊಡ್ಡ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಇವತ್ತು ಅಂತಂದರೆ ಅಡ್ಡ ಮತದಾನ ಆಗುತ್ತಂತೆ ನಮಗೆಲ್ಲ ಭಾಳ ನೋವು ತಂದಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ರಾಜ್ಯಾಧ್ಯಕ್ಷರು ಏನು ಕರೀತಾರೆ ಅವ್ರು ಯಾವತ್ತು ಕರೀತಾರೆ ನಾವೆಲ್ಲ ಹೋಗ್ತೀವಿ. ಅವ್ರು ಯಾವ ರೀತಿ ಪ್ರಮಾಣ ಮಾಡ್ಬೇಕಂತ ಹೇಳ್ತಾರೆ ಆ ರೀತಿ ಪ್ರಮಾಣ ಮಾಡ್ತೀವಿ. ಯಾವುದೇ ರೀತಿಯ ಗೊಂದಲಕ್ಕೆ ತೊಂದರೆ ಇಲ್ಲದಂತ ಮಾಡ್ತೀವಿ. ಏನು ಹಿರಿಯ ಮುಖಂಡರು ಹೇಳಿರ್ಬೋದು, ನಾನು ಪತ್ರಿಕೆಯಲ್ಲಿ ಗಮನಿಸಿದ್ದೀನಿ. ರಾಜ್ಯಾಧ್ಯಕ್ಷರಿಗೆ ಭಾಳ ನೋವಾಗಿದೆ. ನಾನು ಹಿಂದಿಂದ ಒಂದು ಮಾತು ಹೇಳ್ಬೇಕಂದ್ರೆ 2011ರಲ್ಲಿ ಜನಾರ್ದನ್ ರೆಡ್ಡಿ ಅವರು ರೆಬಲ್ ಆಗಿ ಎಲ್ಲ ಶಾಸಕರು ಹೈದರಾಬಾದ್ಗೆ ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ದರು. ಅವರಿಗೆಲ್ಲ 5 ಕೋಟಿ 10 ಕೋಟಿ 15 ಕೋಟಿ ಆಮಿಷ ತೋರಿಸಿದ್ರು. ಆ ಸಂದರ್ಭದಲ್ಲಿ ರೇಣುಕಾಚಾರ್ಯ ಇನ್ನೊಂದು ಭಾಳಷ್ಟು ಜನ ನಿಮ್ಗೆ ಹೋಗಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿದೆ. ನಮಗೆ ಭಾಳಷ್ಟು ಪ್ರೆಜರ್ ಹಾಕಿದರು ಕರ್ನಾಟಕ ರೆಡ್ಡಿ, ಜನಾರ್ದನ್ ರೆಡ್ಡಿ. ನಾವು ಯಾವುದೇ ಆಮಿಷಕ್ಕೊಳಗಾಗಲಿಲ್ಲ. ನಾವು ಪಕ್ಷನಿಷ್ಠೆ ಯಡಿಯೂರಪ್ಪನ ಮೇಲೆ ಇರ್ತಕ್ಕಂಥ ವಿಶ್ವಾಸಕ್ಕೆ ನಾವು ಬದ್ಧರಾಗಿ ಇಲ್ಲೇ ಉಳಿದವ್ರು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಯಾರೋ ಕೆಲವರು ಮಾಡಿದ್ರಿಂದ ಈ ಥರ ಹಣೆ ಪ್ರಮಾಣ ಅದೇ ಒಳ್ಳೇದು. ಅದು ಮಾಡಲೇಬೇಕಾಗುತ್ತೆ. ಪಕ್ಷದ ಮೇಲೆ ಅವರೇನು ಅಧ್ಯಕ್ಷ ತೀರ್ಮಾನ ಮಾಡ್ತಾರೆ ಅದು ಒಳ್ಳೆಯದು. ಎರಡನೇದು, ನಮ್ಮ ಪಕ್ಷದ 11 ಜನ ಶಾಸಕರು ಪಕ್ಷದ ವಿರುದ್ಧವಾಗಿ ಹೈದರಾಬಾದು, ಗೋವಾ ಹೋಗಿ ಪಕ್ಷದ ವಿರುದ್ಧವಾಗಿ ಮತ ಹಾಕ್ತಕ್ಕಂಥ ಕೆಲಸ ಸಂದರ್ಭ ಬಂದಾಗ ನಾವು ಅವತ್ತು ಕೂಡ ಪಕ್ಷ ನಿಷ್ಠೆಯಿಂದ ತೋರಿಸಿ ನಾವು ಅವತ್ತು ಪಕ್ಷದ ಜೊತೆಗಿದ್ದು ಆ ಬಹುಮತ ಆಗಲಿಕ್ಕೆ ಅವಕಾಶ ಆಗೋಂಥ ಸಂದರ್ಭದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.